ಗಲ್ಫ್ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ವೇಸ್ಟ್ ಆಯ್ತಾ? ಗಲ್ಫ್ ಯುದ್ಧದಲ್ಲಿ ಇರಾನ್ ತಂತ್ರವೇ ಬೆಸ್ಟ್ ಆಯ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಅಂದ್ರೆ ಗಲ್ಫ್ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ವೇಸ್ಟಾ? ಗಲ್ಫ್ ಯುದ್ಧದಲ್ಲಿ ಇರಾನ್ ತಂತ್ರವೇ ಬೆಸ್ಟ್ ಆಯ್ತಾ? ಅಮೆರಿಕ ಯುದ್ಧ ವಿಮಾನಗಳಿಗೆ ಇರಾನ್ ಸ್ಟ್ರೋಕ್. ಇರಾನ್ ಡ್ರೋನ್ ಮುಂದೆ F-35 ಲೈಟ್ನಿಂಗ್ ಜೆಟ್, ಅಮೆರಿಕಾದ F-22 ರಾಫ್ಟರ್ ಮತ್ತು ರಫೇಲ್ಗಳು ವೇಸ್ಟ್. ಇರಾನ್ ಡ್ರೋನ್ ಮುಂದೆ ಯುಎಸ್ ಮಿಸೈಲ್ ಡಮ್ಮಿ. ಖಮೇನಿ ಹತ್ಯೆಯ ಬಳಿಕವೂ ಕುಗ್ಗದ ಇರಾನ್. ರಣರಕ್ಕಸ ದಾಳಿಯ ಮುಂದೆ ಅಮೆರಿಕ ತಂಡ ಹೊಡಿತಾ? ಗಲ್ಫ್ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ವೇಸ್ಟ್ ಆಯ್ತಾ? ಇರಾನ್ ಡ್ರೋನ್ ಮುಂದೆ F-35 ಲೈಟ್ನಿಂಗ್ ಸೆಕೆಂಡ್, F-22 ರಾಫ್ಟರ್ ಮತ್ತು ರಫೇಲ್ಗಳು ವೇಸ್ಟ್ ಆಯ್ತಾ? ಇರಾನ್ ಡ್ರೋನ್ ಮುಂದೆ ಯುಎಸ್ ಕ್ಷಿಪಣಿ ನಿಷ್ಪ್ರಯೋಜನವಾದ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಯಾಕೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸಿಟ್ಟಾಯಿತು, ಅಮೆರಿಕ ಇಸ್ರೇಲ್ ಕೋಪಗೊಂಡು ಈಗ ಯುದ್ಧವನ್ನ ಶುರು ಮಾಡ್ತು ಅಂತ ಅಂದ್ರೆ ಇರಾನ್ನಲ್ಲಿ ಇರುವಂತ ಈ ಶಸ್ತ್ರಾಸ್ತ್ರಗಳ ಬಳಕೆ ಮಾಡುತ್ತೆ ನೋಡಿ ಇರಾನ್, ಡ್ರೋನ್ಗಳ ತಯಾರಿ ಮಾಡುತ್ತೆ ನೋಡಿ ಇರಾನ್. ಇದರಿಂದ ಚೀನಾದಿಂದ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಇವರು ಕೊಂಡ್ಕೊಳ್ತಾರೆ ಒಂದಿಷ್ಟು ವಸ್ತುಗಳನ್ನ. ಇರಾನ್ ಅವರು ಕೊಂಡುಕೊಂಡು ಆ ವಸ್ತುಗಳ ಮುಖಾಂತರ ಒಂದು ಡ್ರೋನ್ ರೆಡಿ ಆಗಬೇಕು ಅಂತ ಅಂದ್ರೆ ಕೇವಲ 18 ಲಕ್ಷ ರೂಪಾಯಿ. ಅದರಲ್ಲೂ ಬೆಸ್ಟ್ ಕ್ವಾಲಿಟಿ ಅಂತ ನಾವು ನೋಡೋದಾದ್ರೆ 40ರಿಂದ 42 ಲಕ್ಷ ರೂಪಾಯಿ ಒಂದು ಡ್ರೋನ್ಗೆ ಇಲ್ಲಿ ರೆಡಿ ಆಗೋಕೆ ಅವರಿಗೆ ಬೇಕಾಗುತ್ತೆ. ಬಟ್ ಅಮೆರಿಕ ಮತ್ತು ಇಸ್ರೇಲ್ನಲ್ಲಿ ಬಳಕೆ ಆಗುವಂಥ ಡ್ರೋನ್ಗಳ ಕಾಸ್ಟ್ ಎಷ್ಟು? ಈಗ ಅಮೆರಿಕ ಒಂದು ಡ್ರೋನ್ನ ಹೊಡಿತು ಅಂತ ಅಂದ್ರೆ, ಒಂದು ಮಿಸೈಲ್ನ ಬಿಡ್ತು ಅಂತ ಅಂದರೆ 300+ ಕೋಟಿ ರೂಪಾಯಿ, 30 ಕೋಟಿ ರೂಪಾಯಿ ಮೇಲೆ ಆಗುತ್ತೆ. 30 ಕೋಟಿ ರೂಪಾಯಿ ಮೇಲೆ ಅಲ್ಲಿ ಒಂದು ಅಮೆರಿಕಾದ ಮಿಸೈಲ್ ಅನ್ನ ಹಾರಿಸುತ್ತೆ. ನೋಡಿ, ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ದುಡ್ಡಿನ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಒಂದು ಮಿಸೈಲ್ಗೆ. ಹೀಗಾಗಿ ಇರಾನ್ ಏನು ಮಾಡುತ್ತೆ, ಚೀಪ್ ಆ್ಯಂಡ್ ಬೆಸ್ಟ್ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಸುಮಾರ ರೀತಿಯಲ್ಲಿ ಡ್ರೋನ್ಗಳನ್ನು ತಯಾರು ಮಾಡಿ ಇಟ್ಕೊಳ್ಳುತ್ತೆ. ಪದೇ ಪದೇ ಒಂದ್ರ ಮೇಲೆ ಒಂದು ಹಾಗೆ ಹಾರಿಸುತ್ತೆ. ಸೊ ಹಾಗಾಗಿ ಇದು ಇರಾನ್ಗೆ ಪ್ಲಸ್ ಪಾಯಿಂಟ್. ಡ್ರೋನ್ಗಳು ಹೆಚ್ಚಾಗಿದ್ದಾವೆ, ಕ್ಷಿಪಣಿಗಳು ಹೆಚ್ಚಾಗಿದ್ದಾವೆ ಇರಾನ್ನಲ್ಲಿ. ಇವುಗಳ ಬಳಕೆ ಇದೆಯಲ್ಲ, ಅವ್ರು ರೆಡಿ ಮಾಡುವಂಥದ್ದು ಇದೆಯಲ್ಲ ಪ್ರಾಡಕ್ಟ್ಗಳು, ಇದು ಚೀನಾ ಐಟಮ್ಸ್ಗಳನ್ನ ಖರೀದಿಸ್ಕೊಂಡು ಚಿಪ್ ಆ್ಯಂಡ್ ಬೆಸ್ಟಲ್ಲಿ ರೆಡಿ ಮಾಡ್ಕೊಳ್ತಾರೆ. ಒಂದ್ರ ಮೇಲೆ ಒಂದು ಸಾಕಷ್ಟು ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಬಟ್ ಈ ಅಮೆರಿಕಾದ ಹಾಗಲ್ಲ. ಅಮೆರಿಕಾಗೆ ಆರ್ಥಿಕವಾಗಿ ಒಂದು ಮಿಸೈಲ್ ಏನಾದರೂ ಹಾಳಾಯಿತು, ದಾಳಿ ಆಯಿತು ಅಂತ ಅಂದರೆ ಅಲ್ಲಿ ಅಮೆರಿಕಾಗೆ ಆರ್ಥಿಕವಾಗಿ ನಷ್ಟ ಆಗೋದು ಹೆಚ್ಚು. ಹಾಗಾಗಿ ಅಮೆರಿಕ ಸ್ವಲ್ಪ ಯೋಚನೆ ಮಾಡುತ್ತೆ ಮಿಸೈಲ್ಗಳನ್ನು ಎಲ್ಲೆಂದರಲ್ಲಿ ಹಾರಿಸೋಕೆ. ಬಟ್ ಇರಾನ್ ಹಾಗಲ್ಲ. ಆಯಿತು, ಹೊಡೆದ್ರೆ ಹೊಡೆಯೋಣ, ಹೋಗಿದ್ರೆ ಹೋಗ್ಲಿ ಅನ್ನುವಂಥ ಲೆಕ್ಕದಲ್ಲಿ ಇರಾನ್ ಸತತವಾಗಿ ದಾಳಿಯನ್ನು ಮಾಡ್ತಾ ಇದೆ. ಇದು ಇರಾನ್ಗೆ ಪ್ಲಸ್ ಪಾಯಿಂಟ್ ಆಗಿದ್ರಿಂದ ಇದೀಗ ಅಮೆರಿಕಾದ ಒಂದು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಇಲ್ಲಿ ಹೊಡೆತ ಬೀಳುವಂಥದ್ದು ಕನ್ಫರ್ಮ್ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇಲ್ಲಿ ವಿಚಾರ ಮಾಡೋದಾದರೆ, ಈಗ ಹಿಂದೆ ಯಾವುದು 2025ರಲ್ಲಿ 12 ದಿನಗಳ ಕಾಲ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡುತ್ತೆ. ಅಂದರೆ ನ್ಯೂಕ್ಲಿಯರ್ಗಳನ್ನು ಅಲ್ಲಿ ನೀವು ನ್ಯೂಕ್ಲಿಯರ್ಗಳನ್ನು ಅಲ್ಲಿ ತಯಾರು ಮಾಡುವಂಥದ್ದನ್ನ ನಿಲ್ಲಿಸಬೇಕು ಅನ್ನುವಂಥ ವಿಚಾರಕ್ಕೆ. ಆಗ ಇರಾನ್ ಸಹಿತ ಹಾಕೊಳ್ಳುತ್ತೆ, ನಾವು ಯಾವುದೇ ರೀತಿಯಾಗಿ ನ್ಯೂಕ್ಲಿಯರ್ಗಳನ್ನು ಅಲ್ಲಿ ರೆಡಿ ಮಾಡ್ತಾ ಇಲ್ಲ, ಅದನ್ನು 0%ಗೆ ಇಳಿಸ್ಬಿಟ್ಟಿದ್ದೀವಿ, ಸ್ಥಗಿತ ಮಾಡಿಬಿಟ್ಟಿದ್ದೀವಿ ಅಂತ ಇರಾನ್ ಸಹಿತ ಹೇಳುತ್ತೆ. ಬಟ್ ಅಮೆರಿಕಾಗೆ ಡೌಟ್, ಇದನ್ನು ಇರಾನ್ ನಿಲ್ಲಿಸಿಲ್ಲ, ಇದನ್ನು ರೆಡಿ ಮಾಡ್ತಾ ಇದೆ, ಹಾಗಾಗಿ ಅವರ ಪರಮಾಣುಗಳ ಮೇಲೆ ಅಟ್ಯಾಕ್ ಮಾಡೋಣ ಅಂತ. ಬಟ್ ಇಲ್ಲಿ ಈ ವಿಚಾರದಲ್ಲಿ ಅಮೆರಿಕ ಫೇಲ್ ಆಗ್ಬೋದು.